ನಮ್ಮ ಜೀವನದಲ್ಲಿ ಕೆಲವೊಂದು ನಿರ್ಧಾರಗಳು ತಪ್ಪಾಗುತ್ತೆ. ಎಲ್ಲ ನಿರ್ಧಾರಗಳನ್ನು ಸರಿಯಾಗಿ ತೆಗೆದುಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ನಮ್ಮನ್ನು ಮನುಷ್ಯರು ಅಂತ ಕರೀತಾರೆ. ಆದರೆ ಕೆಲವೊಂದು ನಿರ್ಧಾರಗಳು ನಮ್ಗೆ ಗೊತ್ತಿದ್ದೇ ತಪ್ಪಾಗಿ ಬಿಡುತ್ತೆ. ನಮ್ಗೆ ಗೊತ್ತಿರುತ್ತೆ ನಾವು ಮಾಡ್ತಾ ಇರೋದು ತಪ್ಪು, ಆದರೂ ಕೂಡ ಕೆಲವೊಂದು ರಿಸ್ಕ್ ತೆಗೆದುಕೊಂಡು ನಾವು ನಿರ್ಧಾರ ತೆಗೆದುಕೊಳ್ತೀವಿ. RCBಯ ವಿಚಾರದಲ್ಲೂ ಕೂಡ ಇದೇ ಆಗಿತ್ತು. 6 ವರ್ಷಗಳ ಕಾಲ RCBಯಲ್ಲಿ ಆಡಿದಂಥ ಮಿಯಾಬಾಯ್ ಸಿರಾಜ್ ಅವರನ್ನು ಕಳೆದ ಬಾರಿ ಅಂದರೆ ಕಳೆದ ವರ್ಷ ನಡೆದಂತಹ ಆಕ್ಷನ್ ಪ್ರಕ್ರಿಯೆಯಲ್ಲಿ ಕೈಬಿಟ್ಟಿದ್ರು, ರಿಟೇನ್ ಮಾಡಿಕೊಳ್ಳಲಿಲ್ಲ. ಸಿರಾಜನ್ನು ಉಳಿಸಿಕೊಳ್ಳುವ ಪ್ರಯತ್ನವನ್ನು RCB ಮಾಡಲಿಲ್ಲ. ಆದರೆ RCB ಬಿಟ್ಟು ಹೋದಂತಹ ಸಿರಾಜ್ ಈಗ ಅಕ್ಷರಶಃ ಧೂಳೆಬ್ಬಿಸ್ತಾ ಇದ್ದಾರೆ. ಪರ್ಪಲ್ ಕ್ಯಾಪ್ನ ರೇಸ್ನಲ್ಲಿದ್ದಾರೆ. ಕಳೆದ ಮ್ಯಾಚ್ನಲ್ಲಿ 4 ವಿಕೆಟ್ ತೆಗೆದಿದ್ದು ಗೊತ್ತಿದೆ. RCB ವಿರುದ್ಧದ ಮ್ಯಾಚ್ನಲ್ಲೂ ಕೂಡ 3 ವಿಕೆಟ್ಗಳನ್ನು ತೆಗೆದಿದ್ರು. ಹೀಗೆ ಸಿರಾಜ್ ತನ್ನ ಅತ್ಯದ್ಭುತ ಫಾರ್ಮ್ಗೆ ಮರಳಿ ಬಂದಿದ್ದಾರೆ. RCBಯ ಆ ಒಂದು ನಿರ್ಧಾರ ಈಗ ಅದಕ್ಕೆ ಬ್ಯಾಕ್ ಫೈರ್ ಆಗಿದೆ. ಒಂದು ವೇಳೆ ಸಿರಾಜ್ ಈ ಬಾರಿಯೂ ಕೂಡ RCBಯಲ್ಲೇ ಇದ್ದಿದ್ದರೆ ಖಂಡಿತವಾಗಿಯೂ RCBಯ ಬೌಲಿಂಗ್ ಲೈನಪ್ ಅನ್ನು ಟಚ್ ಮಾಡೋದಕ್ಕೆ ಯಾರಿಂದಲೂ ಸಾಧ್ಯವಾಗ್ತಾ ಇರಲಿಲ್ಲ. ಮತ್ತೊಂದು ಕಡೆ ಬ್ಯಾಟಿಂಗ್ ಕೂಡ ಅಷ್ಟೇ ಚೆನ್ನಾಗಿತ್ತು. ಆದರೆ RCB ಸಿರಾಜ್ ಅವರನ್ನು ಕೈಬಿಟ್ಟು ದೊಡ್ಡ ತಪ್ಪು ಮಾಡ್ತಾ ಅಂತ ಈಗ ಕ್ರಿಕೆಟ್ ಅಭಿಮಾನಿಗಳಿಗೆ ಅನ್ಸೋದಕ್ಕೆ ಶುರು ಮಾಡಿದೆ. ಸಿರಾಜ್ ಇದೇ ರೀತಿ ಮುಂದುವರೆದರೆ ಖಂಡಿತವಾಗಿಯೂ ಪರ್ಪಲ್ ಕ್ಯಾಪನ್ನು ಈ ಬಾರಿ ಗೆದ್ದು ಬಿಡಬಹುದು. ನಿಮ್ಮ ಪ್ರಕಾರ ಸಿರಾಜನ್ನು ರಿಟೇನ್ ಮಾಡಿಕೊಳ್ಳದೇ ಇರುವಂಥ RCBಯ ನಿರ್ಧಾರ ಎಷ್ಟರ ಮಟ್ಟಿಗೆ RCBಗೆ ಮುಳುವಾಗ್ತಾ ಇದೆ? ಕಾಮೆಂಟ್ ಮಾಡಿ.